ಇದು ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮೆಡಿಸಿನ್ ಕಿರ್ಗಿಸ್ತಾನಲ್ಲಿದೆ. ಎಷ್ಟು ಜನ ಇಂಡಿಯನ್ಸ್ ಇದ್ದಾರೆ ಇಲ್ಲಿ? 5,000ಗಿಂತ ಜಾಸ್ತಿ ಜನ ಇದ್ದಾರೆ. ನಮಸ್ತೆ, ನಾನು ನಿಮ್ಮ ಯೋಗೇಶ್. ಮತ್ತೆ ನಾವು ISM ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮೆಡಿಸಿನ್ ಕಿರ್ಗಿಸ್ತಾನಲ್ಲಿದೆ. ಲಾಸ್ಟ್ 20 years ಇಂದ ಯೂನಿವರ್ಸಿಟಿ ಮೆಡಿಕಲ್ ಕೋಚಿಂಗ್ ಕೊಡ್ತಾ ಇದೆ ಮತ್ತು ಸ್ಟೂಡೆಂಟ್ಸ್ನ ಮೆಡಿಕಲ್ MBBSಗೆ MCA ಇಂದ ಅಪ್ರೂವ್ ತಗೊಂಡು ಎಲ್ಲ ಕ್ಲಿಯರೆನ್ಸ್ ತಗೊಂಡು ಇಲ್ಲಿನ ವಿದ್ಯಾರ್ಥಿಗಳು ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಏನೇನು ಬೇಕೋ ಫೆಸಿಲಿಟೀಸ್ ಎಲ್ಲ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇದು MCA ಇಂದ ಅಪ್ರೂವ್ ಆಗಿದೆ. ಇಲ್ಲಿನ ಕರಿಕ್ಯುಲಮ್ MCA ಇಂದ ಅಪ್ರೂವ್ ಆಗಿದೆ. ಇಲ್ಲಿ ಟೀಚಿಂಗ್ ಬಂದು ಇಂಗ್ಲೀಷಲ್ಲಿ ಮಾಡ್ತಾರೆ, ಸೊ ದಟ್ ಯಾರಿಗೂ ಏನು ತೊಂದರೆ ಆಗಲ್ಲ, ಎಲ್ಲ ಈಸಿಯಾಗಿ ನಡೆಯುತ್ತೆ. ನಾನಿವತ್ತು ಬಿಷ್ಕೆಕ್ ಕಿರ್ಗಿಸ್ತಾನದಲ್ಲಿದ್ದರೂ ಇವತ್ತು ನಮ್ಮ ಜೊತೆ ನಮ್ಮ ಕರ್ನಾಟಕದ ಕನ್ನಡಿಗರು ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಸೇಫ್ ಆಗಿದ್ದೀರಾ? ನೀವೆಷ್ಟು ಸೇಫ್ ಆಗಿದ್ದೀರಾ ಇಲ್ಲಿ? ಓಕೆ, ದಟ್ಸ್ ಗುಡ್. ಈಗ ನಿಮ್ಮ ಹೆಸರು? ಫೆಬಿನ್. ಎಲ್ಲಿಂದ? ಮ್ಯಾಂಗ್ಳೂರ್, ಕರ್ನಾಟಕ. ವೆರಿ ಗುಡ್. ನಿಮ್ಮ ಹೆಸರು? ಹೇಮಂತ್ ಕುಮಾರ್, ಹಾಸನ್. ನನ್ನ ಹೆಸರು ವಂಶಿ, ಯಾದಗಿರಿ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಕಾಲೇಜ್. ವೆರಿ ಗುಡ್. ನನ್ನ ಹೆಸರು ಗಗನ್ DM ಅಂತ, ನಾನು ಹಾಸನಿಂದ ಬಂದಿದ್ದೀನಿ. ಓಕೆ. ನನ್ನ ಹೆಸರು ಲಿಖಿತ್ ಅಂತ, ನಾನು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಕಿಂದ ಬಂದಿದ್ದೀನಿ. ನನ್ನ ಹೆಸರು ಭರತ್, ನಾನು ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದೀನಿ. ನನ್ನ ಹೆಸರು ಮನೋಜ್ ಕುಮಾರ್, ನಾನು ಬಳ್ಳಾರಿಯಿಂದ ಬಂದಿದ್ದೀನಿ. ನನ್ನ ಹೆಸರು ಪವನ್ ಕುಮಾರ್ ರೆಡ್ಡಿ, ನಾನು ಬೆಂಗಳೂರು ಮಲ್ಲೇಶ್ವರದಿಂದ ಬಂದಿದ್ದೀನಿ. ನನ್ನ ಹೆಸರು ಮಧುಮತಿ ಅಳ್ಗಿ, ನಾನು ಬಿಜಾಪುರದಿಂದ ಬಂದಿದ್ದೀನಿ. ನನ್ನ ಹೆಸರು ವಿಜಯಲಕ್ಷ್ಮಿ ಬೀಳ್ಗಿ, ನಾನು ಬಾಗಲಕೋಟೆಯಿಂದ ಬಂದಿದ್ದೀನಿ. ನನ್ನ ಹೆಸರು ಮಹಾಲಕ್ಷ್ಮಿ, ಬ್ಯಾಂಗ್ಳೂರ್ ಗೊರಗುಂಟೆಪಾಳ್ಯದಿಂದ ಬಂದಿದ್ದೀನಿ. ಮಧುಮತಿ ಅವರೇ, ನಿಮ್ಗೊಂದು ಕ್ವಶನ್ನು. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? 4 years ಇಂದ ಇದ್ದೀನಿ ಸರ್. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಹೇಗಿದೆ ಸೇಫ್ಟಿ, ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿದೆ ಸರ್. ಗರ್ಲ್ಸ್ ಹಾಸ್ಟೆಲ್ ಸಪರೇಟ್ ಆಗಿದೆಯಾ? ಗರ್ಲ್ಸ್ ಮತ್ತೆ ಬಾಯ್ಸ್ ಹಾಸ್ಟೆಲ್ ಸಪರೇಟ್ ಆಗಿದೆ. ಸೇಫ್ ಆಗಿದ್ದೀರಾ? ಸೇಫ್ ಆಗಿದೆ ಸರ್. ಏನು ತೊಂದರೆ ಏನು ಇಲ್ಲ? ತೊಂದರೆ ಇಲ್ಲ ಸರ್. ಯಾಕಂದ್ರೆ ನಮ್ಮ ಕನ್ನಡಿಗರಿಗೆ ಇದು ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಅಂತ ಇದು ಕಿರ್ಗಿಸ್ತಾನ್ ಅನ್ಕೊಂಡ್ಬಿಟ್ಟಿದ್ದಾರೆ. ದಿಸ್ ಇಸ್ ಅನ್ ರಷ್ಯನ್ ಕಲ್ಚರ್ ಕಂಟ್ರಿ. ಇಲ್ಲಿ ಯಾವುದೇ ರೀತಿ ಹೆಣ್ಮಕ್ಳಿಗೆ ಸೇಫ್ಟಿ, ಹೆಣ್ಮಕ್ಳಿಗೂ ಗೊತ್ತು, ಗಂಡು ಮಕ್ಳಿಗೂ ಆಗಲಿ ಯಾವುದೇ ಸೇಫ್ಟಿ ಪ್ರಾಬ್ಲಮ್ ಇಲ್ಲ ಅನ್ನೋದು ಕರೆಕ್ಟಾ? ಹಾ ಸರ್, ಎಲ್ಲ ಸೇಫ್ಟಿ ಇದೆ ಸರ್, ಹಂಗೇನು ತೊಂದರೆ ಆಗಲ್ಲ ಸರ್. ಓಕೆ. ಸೊ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮೆಡಿಸಿನ್ ಈಸ್ ರನ್ ಬೈ ಇಂಡಿಯನ್ಸ್ ಫಾರ್ ಇಂಡಿಯನ್ಸ್ ಇನ್ ಕಿರ್ಗಿಸ್ತಾನ್. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಮ್ಯಾಕ್ಸಿಮಮ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸು ಇಂಡಿಯನ್ಸ್ ಇದ್ದಾರೆ. ಸೊ ಅದರಿಂದ ಅವರೆಲ್ಲ ಇಂಡಿಯನ್ ಥರನೇ ಫೀಲ್ ಆಗ್ತಾರೆ. ಕರೆಕ್ಟಾ? ಎಷ್ಟು ಜನ ಇಂಡಿಯನ್ಸ್ ಇದ್ದಾರೆ ಇಲ್ಲಿ? 5,000ಗಿಂತ ಜಾಸ್ತಿ ಜನ ಇದ್ದಾರೆ ಸರ್. ಒಂದು ಮೆಡಿಕಲ್ ಯೂನಿವರ್ಸಿಟಿಲಿ 5,000 ಇಂಡಿಯನ್ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಅದು ನಮ್ಮ ಇಂಡಿಯನ್ ಯೂನಿವರ್ಸಿಟಿ ತಾನೇ ಎಲ್ಲ ಫೀಲ್ ಆಗ್ತಾ ಇದ್ದಾರೆ. ನಾವು ಇದೆಲ್ಲ ಏನು ಕೇಳ್ತಾ ಇದ್ದೀವಿ ಅಂದರೆ, ಇಲ್ಲಿ ಇಂಡಿಯನ್ಸ್ಗೆ ಅವ್ರದ್ದೇ ಆದ ಹಾಸ್ಟೆಲ್ ಇದೆ, ಅವ್ರದ್ದೇ ಆದ ಇಂಡಿಯನ್ ಫುಡ್ ಸಿಗುತ್ತೆ, ಅವ್ರದ್ದೇ ಇಂಡಿಯನ್ ಲೆಕ್ಚರರ್ಸು, ಪ್ರೊಫೆಸರ್ಸ್ ಇದ್ದಾರೆ, ಇಂಡಿಯನ್ ಫ್ಯಾಕಲ್ಟೀಸ್ ಇದ್ದಾರೆ, ಇಂಡಿಯನ್ ಮ್ಯಾನೇಜ್ಮೆಂಟ್ ಇದೆ, ಅವ್ರಿಗೆ ಇಂಡಿಯನ್ ಸ್ಟೂಡೆಂಟ್ಸ್ ಇದ್ದಾರೆ, ಇಂಡಿಯನ್ ಫ್ರೆಂಡ್ಸ್ ಇದ್ದಾರೆ. ಸೊ ನೆಕ್ಸ್ಟ್ ಎಲ್ಲರೂ ಬರಬೇಕಾದ್ರೆ, ಕಿರ್ಗಿಸ್ತಾನಕ್ಕೆ ಬರಬೇಕಂದ್ರೆ ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳಿಗೆ MBBS ಇಂಡಿಯಾದಲ್ಲಿ ಆಪ್ಷನ್ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಕಿರ್ಗಿಸ್ತಾನಕ್ಕೆ ಬನ್ನಿ ಅಂತ ಹೇಳೋ ಮುಖಾಂತರ ಈ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.